ಸಾರಿ ಪಪ್ಪ, ಸಾರಿ ಅಮ್ಮ. ಪಾಪ ನೀವು ನನ್ನ ಎಷ್ಟು ಹುಡುಕ್ತೆ ಹೋಗ್ತಿರೋ, ಆದ್ರೆ ನಾನೇನು ಮಾಡಲಿ ಪಪ್ಪ. ನಾನು ನಿಮ್ಮ ಮಗಳಾಗಿರ್ಬೇಕು, ನಾನು ನಿಮ್ಮ ಜೊತೆನೇ ಇರಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ದೆ. ಆದರೆ ನೀವು ನನ್ನನ್ನು ಮಹಿಮಾ ಅತ್ತೆ ಮನೆಗೆ ಕಳಿಸ್ಕೊಡ್ತಿದ್ರ ಅನ್ನೋವಾಗ ನನಗೆ ಎಷ್ಟು ಕಷ್ಟ ಆಗಿತ್ತು ಗೊತ್ತಾ ಪಪ್ಪ. ನೀವು ನನ್ನ ಎಷ್ಟು ದಿವಸ ನೋಡ್ಕೊಂಡ್ರಿ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪಪ್ಪ. ಜೈ, ಎಲ್ಲಿದ್ಯೋ? ಇಲ್ಲೇ ಅಡ್ಡಲ್ಲಿದ್ದೀನಿ ಬಾಸ್. ಯಾಕೆ? ಮೊದಲು ಮಗನ ಕರ್ಕೊಂಡು ಜಾಗ ಚೇಂಜ್ ಮಾಡು, ಪೊಲೀಸ್ ಬರ್ತಾರೆ. ಏನ್ ಬಾಸ್, ನಿಮಗೂ ಗೊತ್ತು ತಾನೆ ಈ ದಂಧೆಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ಅಂತ. ಈ ಜಾಗಕ್ಕೆಲ್ಲ ಯಾವ ಪೊಲೀಸರು ಬರಲ್ಲ ಬಾಸ್, ತಲೆನೇ ಕೆಡ್ಸ್ಕೊಬೇಡಿ. ಯಾರು ಬಂದು ಏನು ಮಾಡ್ಕೊಳಕ್ಕಾಗಲ್ಲ ಇಲ್ಲಿ. ಎಲ್ಲರೂ ನೋಡಿ ಇಲ್ಲಿ, ನಮ್ಮಮ್ಮ ಹೇಳಿದ್ದಾರೆ ನಮ್ಗೇನಾದ್ರೂ ಸಮಸ್ಯೆ ಬಂದ್ರೆ ಅವಾಗ ನಾವು ಪ್ರೇಯರ್ ಮಾಡ್ಕೋಬೇಕು ಅಂತ. ಪ್ರೇಯರ್ಗೆ ಎಷ್ಟೊಂದು ಶಕ್ತಿ ಇದೆಯಂತೆ. ದೇವ್ರು ಬರ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ, ಆದ್ರೆ ದೇವ್ರು ನಮ್ಮನ್ನ ಹುಡ್ಕೋದಕ್ಕೆ ಯಾರನ್ನೊಬ್ರು ಕರ್ಸ್ಬೋದಲ್ವಾ? ಹೌದಾ? ಪ್ರೇಯರ್ ಮಾಡಿದ್ರೆ ದೇವ್ರು ನಮ್ಮನ್ನ ಕಾಪಾಡ್ತಾನ. ನಾವೆಲ್ಲರೂ ಪ್ರೇಯರ್ ಮಾಡೋಣ. ಹಾ, ಮಾಡೋಣ ಮಾಡೋಣ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿನೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ವಿಷ್ಣುನುತೆ. ಮಾಮ್, ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಆ ಮಗು ದೇವ್ರ ಮುಂದೆ ಕೂತ್ಕೊಂಡು ಕೇಳೋದನ್ನ ನೋಡಿದ್ರೆ ಕರಳು ಕಿತ್ತು ಬರ್ತಾ ಇದೆ. ಈ ವಯಸ್ಸಲ್ಲಿ ಆ ಮಗು ಆಟ ಆಡ್ತಾ ಓಡಾಡ್ತಾ ಜಗಳ ಆಡ್ತಾ ಇರಬೇಕು. ಆದರೆ ದೇವ್ರ ಮುಂದೆ ಕೂತ್ಕೊಂಡು ನಮ್ಮ ಅಕ್ಕನ ಕಳಿಸ್ಕೊಡು ಅಂತ ಕೇಳ್ತಾ ಇದೆಯಲ್ಲ, ಅದು ನೋಡಿ ತುಂಬ ಬೇಜಾರಾಗ್ತಾ ಇದೆ. ಯಾಕೆ ಮಾಮ್ ಈ ಥರ ಮಾತಾಡ್ತಿದ್ಯಾ? ಇನ್ನೇನು ಮಾಡಲಿ ಮಾಹಿ, ನಮ್ಮ ಕೈಯಲ್ಲಿ ಏನೂ ಆಗ್ತಾ ಇಲ್ವಲ್ಲ, ಅದೇ ಬೇಜಾರಾಗ್ತಾ ಇರೋದು. ಮಾಮ್, ಇದೇ ಮಾತನ್ನ ನೀನು ನನಗೆ ಹೇಳ್ದೆ ಅಲ್ವಾ? ಈಗ ನೀನೇ ಹೀಗೆ ಮಾತಾಡಿದ್ರೆ ಹೇಗೆ? ಈಗ ವೀಕ್ ಆಗಿರೋ ಟೈಮ್ ಅಲ್ಲ ಮಾಮ್, ಗಟ್ಟಿಯಾಗಿರ್ಬೇಕು. ಭೂಮಿಕಾ ಅದಕ್ಕೆ ಗೌತಮಣ್ಣನ ಜೊತೆ ನಾವಿರಬೇಕು ಅಂತ ನೀನೇ ಹೇಳ್ದೆ ಅಲ್ವಾ ಮಾಮ್? ಆದರೂ ಹೀಗೆ ನೀನೇ ಬೇಜಾರು ಮಾಡ್ಕೊಂಡ್ರೆ ಹೇಗೆ ಮಾಮ್? ಗೊತ್ತು ಮಾಹಿ, ಆದರೆ ಏನು ಮಾಡೋದು? ಕೆಲವೊಮ್ಮೆ ಮಾತಾಡ್ಬೋದು, ಆದರೆ ಮನಸ್ಸು ಕೇಳಬೇಕಲ್ಲ. ನನಗೂ ಕೇಳ್ತಿಲ್ಲ ಮಾಮ್, ಆದರೆ ಏನು ಮಾಡೋದು? ಟ್ರೈ ಮಾಡಲೇಬೇಕಲ್ವಾ? ನೀನು ಗಟ್ಟಿಯಾಗಿದ್ರೆ ನಾವು ಧೈರ್ಯವಾಗಿರ್ಬೋದು, ಆದರೆ ನೀನೇ ಧೈರ್ಯ ಕಳ್ಕೊಂಡ್ರೆ ನಮಗೆಲ್ಲ ತುಂಬ ಕಷ್ಟ ಆಗುತ್ತೆ ಮಾಮ್. ಅತ್ತೆ ಅತ್ತೆ ಅತ್ತೆ, ನೀವು ಹೇಳ್ದಾಗೆ ನಾನು ದೇವ್ರ ಹತ್ರ ಪ್ರೇಯರ್ ಮಾಡಿದೆ. ದೇವ್ರೆ ಪ್ಲೀಸ್ ದೇವ್ರೆ, ಇವತ್ತು ಮಿಂಚುನ ಮನೆ ಕರ್ಕೊಂಡ್ ಬಾ ಅಂತ ಕೇಳ್ದೆ. ಅತ್ತೆ, ಮಿಂಚು ಬರ್ತಾಳೆ ತಾನೆ? ಖಂಡಿತವಾಗ್ಲೂ ಬರ್ತಾಳೆ.
ನೀನು ಅಷ್ಟು ಶ್ರದ್ಧೆಯಿಂದ ದೇವ್ರನ್ನ ಕೇಳ್ಕೊಂಡಿಯಲ್ಲ, ಆ ದೇವರು ಮಿಂಚುನ ಕಳಿಸ್ಕೊಡ್ತಾನೆ. ದೇವ್ರೆ, ಈ ಚಿಕ್ಕ ಮಗು ಇಷ್ಟು ಬೇಜಾರಾಗೋ ಹಾಗಾಯ್ತಲ್ಲ. ಏನಾದರೂ ಮಾಡಿ ಇದೆಲ್ಲ ಬೇಗ ಸರಿ ಮಾಡ್ಬಿಡಪ್ಪ. ಮಿಂಚುನ ಸೇಫ್ ಆಗಿ ಮನೆಗೆ ತಲುಪಿಸ್ಬಿಡು ಪ್ಲೀಸ್. ಆನಂದ್ ಅವರೇ, ಅದಕ್ಕೆ ಇನ್ಸ್ಪೆಕ್ಟರ್ ಶೈಲೇಶ್ ಅವ್ರು ಕಾಲ್ ಮಾಡಿದರು. ಅದು ನನಗೆ ಅವ್ರಿಗೆ ಯಾವ ಥರ ರೆಸ್ಪಾಂಡ್ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಅದು ಯಾವುದೋ ಒಂದು ಮಗುಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಆಕ್ಸಿಡೆಂಟ್ ಆದ ಮಗು ಈಗ ಮಿಂಚು ಹಾಕ್ತಾಳಲ್ಲ, ಸೇಮ್ ಅದೇ ಥರ ಯೂನಿಫಾರ್ಮ್ ಹಾಕಿದೆಯಂತೆ. ಬಟ್ ಬ್ಯಾಗು ಮತ್ತು ID ಕಾರ್ಡ್ ಇಲ್ಲ ಅಂತ ಹೇಳಿದ್ರು. ನೀವು ಕೊಟ್ಟಿರೋ ಕಂಪ್ಲೇಂಟ್ಗೆ ಮ್ಯಾಚ್ ಆಗ್ತಿದೆ, ದಯವಿಟ್ಟು ಬಂದು ಮಗು ನಿಮ್ಮದೇನಾ ಅಂತ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನನಗಂತೂ ಕೈಕಾಲಿ ಆಡ್ತಾ ಇಲ್ಲ. ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಗೆಳೆಯನ್ ಮಾಡೋಣ ಅಂದ್ಕೊಂಡೆ, ಅವ್ನು ಗಾಬರಿ ಆಗ್ತಾನಲ್ಲ, ಅದಕ್ಕೆ ಅವನಿಗೆ ಮಾಡಲಿಲ್ಲ. ಹೌದು, ನನಗೂ ಕಾಲ್ ಮಾಡಿದ್ರು. ಅದಕ್ಕೆ ನಾನು ಹೋಗಿ ಮಗು ನೋಡ್ಕೊಂಡು ಬಂದೆ. ಆದರೆ ಅದು ನಮ್ಮ ಮಿಂಚು ಅಲ್ಲ ಆನಂದವ್ರು. ಗೊತ್ತಿತ್ತು ಅದಕ್ಕೆ ಮಿಂಚುಗೆ ಆ ಥರ ಎಲ್ಲ ಅನಾಹುತ ಆಗಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ದೇವ್ರ ಮೇಲೆ ನನಗೆ ನಂಬಿಕೆ ಇತ್ತು. ಅದಕ್ಕೆ ಸೊ ಮಿಂಚುಗೆ ಆ ಥರ ಎಲ್ಲ ಆಗಲ್ಲ. ಅದಕ್ಕೆ ಚೆನ್ನಾಗಿರ್ತಾಳೆ, ಎಲ್ಲೋ ಹೋಗಿದ್ದಾಳೆ, ಸಿಗ್ತಾಳೆ. ಅದು ಕಾಣದ ಶಕ್ತಿ ಅಂತಾರಲ್ಲ, ಅದಕ್ಕೆ ಆ ಶಕ್ತಿ ನಮ್ಮ ಮಿಂಚುನ ಕಾಪಾಡಿದೆ. ಕಾಪಾಡಲೇಬೇಕದಕ್ಕೆ, ಕಾಪಾಡ್ತಾರೆ ನೋಡಿ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ಮಾತನ್ನ ನಾನು ನಂಬ್ತೀನಿ. ಅದಕ್ಕೆ ಕಾಪಾಡಲೇಬೇಕು ಆನಂದ್ ಅವರೇ. ನಾನು ಅದನ್ನೇ ನಂಬ್ಕೊಂಡು ಮಿಂಚು ನೋಡುತ್ತಿದ್ದೇನೆ. ಆನಂದ್ ಅವರೇ, ಆ ಮಗು ನೋಡಿದ್ರಲ್ಲ, ನನಗೊಂಥರ ಆಗ್ಬಿಡುತ್ತೆ.